ಪಂಚಾಯತ್ ರಾಜ್ ದೇಶಕ್ಕೆ ಮಾದರಿ ನಮ್ಮ ಕರ್ನಾಟಕ. ಅಧಿಕಾರ ವಿಕೇಂದ್ರೀಕರಣದಲ್ಲಿ ಇಡೀ ದೇಶಕ್ಕೆ ಮಾದರಿ ಎನಿಸಿದ ರಾಜ್ಯವೆಂದರೆ ಕರ್ನಾಟಕ. ಸಮಗ್ರ ಪಂಚಾಯತ್ ರಾಜ್ ಕಾಯ್ದೆಯನ್ನು ಮೊದಲು ಜಾರಿಗೆ ತಂದ ಕೀರ್ತಿ ನಮ್ಮ ರಾಜ್ಯದ್ದು. ಅಧಿಕಾರ ಹಂಚಿಕೆಯನ್ನು 3 ಶ್ರೇಣಿಯ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡ ಕರ್ನಾಟಕದ ಹಾದಿಯನ್ನು ಇತರೆ ರಾಜ್ಯಗಳು ಅನುಸರಿಸಿದವು. ಗ್ರಾಮ ಆಡಳಿತದ ಪರಿಕಲ್ಪನೆಗೆ 100 ವರ್ಷಗಳ ಇತಿಹಾಸವಿದೆ. ಅದಕ್ಕೆ ಪ್ರಜಾಪ್ರಭುತ್ವದಡಿ ಸೂಕ್ತ ಚೌಕಟ್ಟು ನೀಡಿತು ನಮ್ಮ ಕರ್ನಾಟಕ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗೂ ಸ್ವಾತಂತ್ರ್ಯ ನಂತರದಲ್ಲಿ ಆಡಳಿತ ವಿಕೇಂದ್ರೀಕರಣದ ಹಲವು ಬಗೆಯ ಪ್ರಯತ್ನಗಳು ನಡೆದವು. ಅನೇಕ ಸಮಿತಿಗಳು, ಮಸೂದೆಗಳು ಅಸ್ತಿತ್ವಕ್ಕೆ ಬಂದವು. ಸಾಕಷ್ಟು ಪರಿಶೀಲನೆ, ವಿಮರ್ಶೆ ಹಾಗೂ ವಿಶ್ಲೇಷಣೆಗಳ ನಂತರ 1993ರಲ್ಲಿ ಇದಕ್ಕೆ ನಿರ್ದಿಷ್ಟ ರೂಪ ದೊರಕಿತು. ಆಡಳಿತವು ವಿಕೇಂದ್ರಿತಗೊಂಡಿದ್ದರೆ ಮಾತ್ರ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳು ಪರಿಣಾಮಕಾರಿಯಾಗಿ ನಡೆಯಲು ಸಾಧ್ಯ. ಈ ವಿಕೇಂದ್ರೀಕರಣವು ಪ್ರಜಾಪ್ರಭುತ್ವದ ಉದ್ದೇಶಕ್ಕೆ ಬದ್ಧವಾಗಿರಬೇಕು ಎನ್ನುವ ಸದಾಶಯದಡಿ ಜನ್ಮ ತಾಳಿದು ಪಂಚಾಯತ್ ರಾಜ್ ವ್ಯವಸ್ಥೆ. ಕಾಲಕ್ರಮೇಣ ಇದು ಇನ್ನಷ್ಟು ಬದಲಾವಣೆಗಳನ್ನು ಕಂಡು ಸರಳ ಹಾಗೂ ಜನಸ್ನೇಹಿಯಾಗಿ ಬೆಳೆದು ನಿಂತಿದೆ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಂಬ 3 ಹಂತಗಳಲ್ಲಿ ಪರಸ್ಪರ ಸಮನ್ವಯ, ಸಹಯೋಗದೊಂದಿಗೆ ಆಡಳಿತವನ್ನು ನಡೆಸುವ ಹೆಬ್ಬಯಕೆ ಇಂದು ತಕ್ಕ ಪ್ರತಿಫಲ ನೀಡುತ್ತಿದೆ. ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ಮತ್ತು ಹಣಕಾಸು ಹಾಗೂ ಜವಾಬ್ದಾರಿಯ ಪ್ರಮುಖ ಉಪಸೂಚ್ಯಂಕಗಳಲ್ಲಿ ನಮ್ಮ ರಾಜ್ಯ ಅಗ್ರಸ್ಥಾನದಲ್ಲಿರುವುದು ಹೆಮ್ಮೆಯ ಸಂಗತಿ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಈ ಪಟ್ಟಿಯ ಬಹುತೇಕ ಎಲ್ಲ ಮೆಟ್ರಿಕ್ಗಳಲ್ಲಿಯೂ ಕರ್ನಾಟಕ ಗಮನಾರ್ಹ ಕಾರ್ಯಕ್ಷಮತೆ ಹೊಂದಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸುವತ್ತ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಸಾಗಿದೆ.